ಪ್ರೀಸಲು 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ಕೃಪಾವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರ ಸಾನ್ನಿಧ್ಯ ನಾವೊಂದಾಗಿ ಸೇರಿದ್ದೇವೆ. ದೇವರ ಮಕ್ಕಳಾಗಿ ಜೀವಿಸುವ, ದೇವರ ಮಕ್ಕಳಾಗಿ ಜೀವಿಸುತ್ತಾ ದೇವರಾಜ್ಯವನ್ನೇ ಸ್ವಂತವಾಗಿಸಿಕೊಳ್ಳುವಂತಹ ಮಕ್ಕಳು ನಾವಾಗಿದ್ದೇವೆ. ದೇವರು ಅದಕ್ಕಾಗಿ ನಮ್ಮನ್ನು ಈ ಲೋಕಕ್ಕೆ ಕರೆದಿದ್ದಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನ ಸದಾ ಹಸನ್ಮುಖಿಗಳಾಗಿರಬೇಕು. ನಮ್ಮ ಜೀವನ ಎಂದಿಗೂ ಸದಾ ಆಶೀರ್ವಾದ ತುಂಬಿದ ಜೀವನವಾಗಿರಬೇಕು. ಯಾಕೆಂದರೆ ನಮ್ಮ ಜೀವನ ಸಾರ್ಥಕತೆಯ ಜೀವನ, ನಮ್ಮ ಜೀವನ ಗೆಲುವಿನ ಜೀವನ, ನಮ್ಮ ಜೀವನ ನಿರಾಶೆಯ ಜೀವನವಲ್ಲ, ನಮ್ಮೆಲ್ಲರ ಜೀವನ ಸೋತು ಹೋಗುವಂತಹ ಜೀವನವಲ್ಲ. ನಮ್ಮೆಲ್ಲರ ಜೀವನ ಒಂದು ಹೊಸ ಭವಿಷ್ಯವನ್ನ ರೂಪಿಸುವಂತಹ ಜೀವನ, ಹೊಸ ಭವಿಷ್ಯದೊಳಗೆ ಹೆಜ್ಜೆ ಇಡುವಂತಹ ಜೀವನ. ಈ ಹೊಸ ಭವಿಷ್ಯದಲ್ಲಿ ಹೆಜ್ಜೆ ಇಡುವುದಕ್ಕಾಗಿಯೇ ದೇವರು ಈ ಲೋಕದಲ್ಲಿ ತನ್ನ ಪ್ರಿಯ ಪುತ್ರನನ್ನ ಕಳುಹಿಸಿ ನಮ್ಮೆಲ್ಲರ ರಕ್ಷಣೆಗಾಗಿ ತನ್ನ ಪ್ರಿಯ ಪುತ್ರನ ರಕ್ತಧಾರೆಯಿಂದ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಪ್ರೀಸಲು, ನಿನ್ನನ್ನು ಕೊಂಡುಕೊಂಡಿದ್ದಾರೆ. ಅದರಿಂದ ನಿನ್ನ ದುಃಖಗಳೆಲ್ಲವೂ ಮಾಯವಾಗುವಂತಹ ದಿನವಿದು. ನಿನ್ನ ಜೀವನದ ಸಮಸ್ಯೆಗಳೆಲ್ಲವೂ ನೀಗಿ ಹೋಗುವಂತಹ ದಿನವಿದು. ನಿನ್ನಲ್ಲಿ ಯಾವ ವಿಧವಾದ ಬಲಹೀನತೆಗಳಿರಬಹುದು, ನಿನ್ನ ದೇಹದಲ್ಲಿ ಎಂತಹ ರೋಗವಿರಬಹುದು, ಅಥವಾ ನಿನ್ನಲ್ಲಿ ಕಾಡುವಂತಹ ಲೈಂಗಿಕ ಆಸಕ್ತಿಯ ಪ್ರಚೋದನೆಗಳಿರಬಹುದು, ಅಥವಾ ವ್ಯಭಿಚಾರದ ಮೋಹ ನಿನ್ನಲ್ಲಿರಬಹುದು, ಕುಡುಕತನ ನಿನ್ನಲ್ಲಿರಬಹುದು, ಭಯ ನಿನ್ನಲ್ಲಿರಬಹುದು, ಅಯ್ಯೋ ನಾನು ಏನು ಮಾಡುವುದು ಎಂದು ಗೊತ್ತಿಲ್ಲದೆ ಡಿಪ್ರೆಸ್ ಆಗಿರಬಹುದು, ಪ್ರಾರ್ಥಿಸಲಾಗದೇ ಇರಬಹುದು, ಅಥವಾ ಭಯಂಕರ ಸಿಟ್ಟುಗಾರನಾಗಿ ಇರಬಹುದು. ಆದರೆ ನಿನ್ನಲ್ಲಿರುವಂತಹ ದುಶ್ಚಟದಿಂದ ನಿನಗೆ ಹೊರಬರಲಾಗದಂತಹ ಸನ್ನಿವೇಶವಾಗಿರಬಹುದು, ಅಥವಾ ಮತ್ತೊಬ್ಬರನ್ನೇ ಕುರಿತು ಮಾತನಾಡುವ ಸ್ವಭಾವವಾಗಿರಬಹುದು, ಮತ್ತೊಬ್ಬರನ್ನು ದೂಷಿಸುವ ಸ್ವಭಾವವಾಗಿರಬಹುದು, ನಿನಗರಿಯದೆ ಮತ್ತೊಬ್ಬರ ಹೆಸರನ್ನು ಕೆಡಿಸುವ ಸ್ವಭಾವಗಳು ನಿನ್ನಲ್ಲಿರಬಹುದು, ಮತ್ತೊಬ್ಬರ ಮೇಲೆ ಲೋಪದೋಷ ಹೇಳುವಂತಹ ಸ್ವಭಾವ ನಿನ್ನದಾಗಿರಬಹುದು. ಪ್ರಿಯರೇ, ಎಲ್ಲ ಸ್ವಭಾವಗಳಿಂದ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿಯೇ ಪ್ರಭು ಯೇಸು ನಮ್ಮ ಮುಂದೆ ಇದ್ದಾರೆ. ಪ್ರಭು ಯೇಸು ನಿನ್ನ ಮುಂದೆ ಇದ್ದಾರೆ. ಆದರೆ ನೀ ಮಾಡುತ್ತಿರುವುದು ತಪ್ಪು ಎಂಬ ಅರಿವು ನಿನಗಾಗುವಾಗ ನಿನ್ನ ಎಲ್ಲ ಈ ಹೋರಾಟಗಳು ಕ್ಷಣಾರ್ಧದಲ್ಲಿ ಬಿಟ್ಟು ಹೋಗುತ್ತದೆ. ದೈವ ಭಯವೇ ಜ್ಞಾನಕ್ಕೆ ಮೂಲ. ಯಾವ ಮನುಷ್ಯನಲ್ಲಿ ದೈವ ಭಯವೆಂಬುದು ಬರುತ್ತದೋ, ಯಾವಾಗ ದೈವ ಭಯ ಎಂಬುದು ಮನಸ್ಸಿನಲ್ಲಿ ಕ್ರಿಯೆ ಮಾಡುತ್ತದೋ, ಆ ಕ್ಷಣ ನಮಗೆ ಅರಿವಾಗುತ್ತದೆ, ಓ ನಾನು ತಪ್ಪು ಮಾಡುತ್ತಿದ್ದೇನೆ, ಅಯ್ಯೋ ನಾನು ಪಾಪ ಮಾಡುತ್ತಾ ಇದ್ದೇನೆ, ಅಯ್ಯೋ ಇದರಿಂದ ನಾನು ದೂರ ಆಗಬೇಕು ಎಂಬ ಚಿಂತನೆ ಬರುತ್ತದೆ. ಯಾವಾಗ ದೈವ ಭಯ ಬರುವಾಗ, ದೇವರ ಭಯ ನಿನ್ನನ್ನು ಆವರಿಸಿಕೊಳ್ಳುವಾಗ, ನನ್ನನ್ನು ಆವರಿಸಿಕೊಳ್ಳುವಾಗ, ದೈವ ಭಯ ಬಂದಾಕ್ಷಣ ನಿನ್ನಲ್ಲಿ ಜ್ಞಾನವು ತುಂಬಿ ತುಳುಕಲು ಪ್ರಾರಂಭಿಸುತ್ತದೆ. ದಾಹಗೊಳ್ಳುವ ನರದಿಯದಿಂದ ಜೀವಜಲವು ಹೊದಲಾಗಿ ಹರಿಯುವುದು ಎಂಬ ವಾಕ್ಯದ ಸತ್ಯದ ತಿರುಳು ಇದು, ಸಾರಾಂಶವಿದು. ದೈವ ಭಯ ನಿನ್ನಲ್ಲಿ ಉಕ್ಕುವಾಗ ಜ್ಞಾನವು ನಿನ್ನಲ್ಲಿ ಕ್ರಿಯೆ ಮಾಡಲಾಗುತ್ತದೆ. ಅದಕ್ಕೆ ಹೇಳ್ತದೆ, ದೈವ ಭಯವೇ ಜ್ಞಾನಕ್ಕೆ ಮೂಲ. ದೈವ ಭಯವೇ ಜ್ಞಾನಕ್ಕೆ ಮೂಲ. ಹೀಗೆ ನಿನ್ನಲ್ಲಿ ಜ್ಞಾನ ಹುಟ್ಟುವಾಗ ನೀ ಮಾಡುವ ತಪ್ಪು ನಿನಗೆ ಅರಿವಾಗುತ್ತದೆ.
ನೀ ಮಾಡುವ ಪಾಪ ನಿನಗೆ ಅರಿವಾಗುತ್ತದೆ. ವಿಶ್ವಾಸದ ಹಾದಿಯಲ್ಲಿ ನಡೆಯಲು ನಿನ್ನ ಹೊಸ ಹೆಜ್ಜೆಗಳು ನಿನ್ನ ಮುಂದೆ ಬರುತ್ತದೆ. ಹೊಸ ಹಾದಿ ತೆರೆಯಲ್ಪಡುತ್ತದೆ. ಹೊಸ ಮನುಷ್ಯನಾಗಿ ಮಾರ್ಪಾಡಾಗುವೆ. ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುವೆ. ನೂತನ ಮನುಷ್ಯನಾಗಿ ಕ್ರಿಸ್ತಾಂಬರನಾಗಿ ನೀ ಜೀವಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಅಲ್ಲವೇ ಆ ಪ್ರಭು ಯೇಸು ನಿನ್ನನ್ನು ನನ್ನನ್ನು ಪ್ರೀತಿಸಿದ್ದು, ದೇಶವನ್ನು ಸಾಧಿಸದೇ ಇದ್ದದ್ದು, ಹಗೆತನ ಮಾಡದೇ ಇದ್ದದ್ದು, ತನ್ನನ್ನೇ ಯಜ್ಞವಾಗಿ ಬಿಟ್ಟುಕೊಟ್ಟದ್ದು. ಹಲ್ಲೆಲೂಯಾ. ಯಾವ ವಿಧವಾದ ಬಲಹೀನತೆ ಇರಬಹುದು ಪ್ರಿಯರೇ, ಈ ಕ್ಷಣ ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಮೆಲ್ಲರನ್ನು ಪ್ರೀತಿಸುತ್ತಾ ಪ್ರಾರ್ಥಿಸುತ್ತೇನೆ. ನಿಮ್ಮೆಲ್ಲರನ್ನು ಕ್ಷಮಿಸುತ್ತಾ ಪ್ರಾರ್ಥಿಸುತ್ತೇನೆ. ನಾವೆಲ್ಲರೂ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಇರುವರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ಕ್ಷಣ ನೀನು ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿ ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ವಿಶ್ವಕ್ಕಾಗಿ, ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಮಾನವ ಕೋಟಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಮ್ಮ ಹೃದಯದ ಮೇಲೆ ಕೈಗಳನ್ನಿಟ್ಟುಕೊಳ್ಳೋಣ. ನಮ್ಮ ಹೃದಯದ ಮೇಲೆ 2 ಕೈಗಳನ್ನಿಟ್ಟುಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚುತ್ತಾ ಧ್ಯಾನಿಸಿ, ಸ್ವರ್ಗದ್ವಾರ ತೆರೆದಿರುವ ಸಮಯ, ನಿನ್ನ ಮೌಲ್ಯಭರಿತ ಪ್ರಾರ್ಥನೆ ದೇವರ ಸನ್ನಿಧಿಗೆ ಒಯ್ಯುವಂತಹ ಸಮಯ. ಇದು ಸಾಧಾರಣ ಸಮಯವಲ್ಲ, ನಿನ್ನನ್ನು ಕ್ರಿಸ್ತನಂತೆ ಮಾರ್ಪಡಿಸುವ ಸಮಯ. ನಿನ್ನ ಕಣ್ಣೀರಿನಿಂದ, ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಣ್ಣೀರು ಹೊರಬರುವಂತಹ ಈ ಸಮಯ ಅತಿ ಶ್ರೇಷ್ಠವಾದ ಸಮಯ. ನೀನು ಯಾವ ಬಲಹೀನತೆಯಲ್ಲಿ ಕಟ್ಟಿ ಹಾಕಿಕೊಂಡಿರಬಹುದು, ಯಾವ ಬಲಹೀನತೆಯಲ್ಲಿ ನೀನು ಸಿಕ್ಕಿಕೊಂಡಿರಬಹುದು, ಅದರಿಂದ ಹೊರಬರಲು ನೀನು ತುಂಬಾ ಪ್ರಯತ್ನಿಸುತ್ತಿರಬಹುದು. ಈಗ ಈ ಸಮಯ ನಿನ್ನ ಯೇಸು ನಿನಗೆ ಬಿಡುಗಡೆಯನ್ನು ಕೊಡುವ ಸಮಯ. ಕಲ್ವಾರಿ ಬುಡದಲ್ಲಿ ಪರಿಶುದ್ಧ ತಾಯಿ ಮಾತೆ ಮಗ್ದಲೇನದ ಮರಿಯ, ಸಲೋಮಿ ಇವರೆಲ್ಲರೂ ಕುಳಿತುಕೊಂಡು ಯೇಸುವನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಾ ಇದ್ದರು. ಯೇಸುವಿನ ಪಾರ್ಥಿವ ಶರೀರವನ್ನು ಇನ್ನು ಇಳಿಸುವ ಸಮಯ ಬಂದಿರಲಿಲ್ಲ. ಶಿಲುಬೆಯ ಬುಡದಲ್ಲಿ ಕುಳಿತು ಕಾದುಕೊಂಡಿದ್ದರು. ಆ ತಾಯಿಯಾದರೂ, ಅಯ್ಯೋ, ನನ್ನ ಮಗನ ಶರೀರ ರಕ್ತ ಕೋಡಿಯಾಗಿ ಹರಿದಿದೆಯಲ್ಲ, ಅವನ ಮುಖವೆಲ್ಲವೂ ದೇಹವೆಲ್ಲವೂ ರಕ್ತದಿಂದ ಮುಚ್ಚಿ ಹೋಗಿದೆಯಲ್ಲ, ನನ್ನ ಮಗನನ್ನು ಮುಟ್ಟಲು ನನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ. ಅಯ್ಯೋ ಮಗನೇ, ನಿನ್ನನ್ನು ಎತ್ತಿ ಆಡಿಸಿದ ಈ ಕೈಗಳು, ನೀ ಮುಗ್ಗರಿಸುವಾಗ ಓಡಿ ಬಂದು ನಿನ್ನ ಎತ್ತಿ ಅಪ್ಪಿಕೊಂಡ ಈ ಕೈಗಳು, ಇಂದು ನೀ ಶಿಲುಬೆಯಲ್ಲಿ 3 ಮೊಳೆಗಳಲ್ಲಿ ನೇತಾಡುತ್ತಿರುವ ಈ ಗಳಿಗೆಯಲ್ಲಿ ನಿನಗೆ ಸಾಸ್ವನ ಕೊಡಲು ಆಗದೆ ಹೋಯಿತೆ. ಸಾಂತ್ವನ ಕೊಡದೆ ಹೋಗಿದ್ದೆ. ಕೊರಗುತ್ತಾ ಯೇಸುವಿನ ಪಾರ್ಥಿವ ಶರೀರವನ್ನು ತನ್ನ ಮಡಿಲಲ್ಲಿ ಸ್ವೀಕರಿಸಲು ಆತರದಂತಹ ತಾಯಿಯನ್ನು ಸ್ಮರಿಸೋಣ. ಪಾಪ ಮಾಡಿದ ಸ್ತ್ರೀಯಾಗಿ ವ್ಯಭಿಚಾರದಿಂದ ಬಿಡುಗಡೆ ಬಂದು ವಿಚಾರವನ್ನು ತ್ಯಜಿಸಿ ಒಂದೇ ಒಂದು ದೃಷ್ಟಿಯಲ್ಲಿ ಯೇಸುವಿನ ಒಂದೇ ಒಂದು ನೋಟದಲ್ಲಿ ಪರಿವರ್ತನೆ ಹೊಂದಿದಂತಹ ಮಗ್ದಲೇನ ಮರಿಯಳು ಯೇಸುವನ್ನು ಕಣ್ಣೆತ್ತಿ ನೋಡುತ್ತಾ, ಯೇಸುವೇ, ನಿನ್ನ ಕಣ್ಣುಗಳನ್ನು ನೋಡಿದ್ದರಿಂದಲವೇ ನಾನು ಶುದ್ಧಳಾದೆ. ಈಗ ನಿನ್ನ ಕಣ್ಣುಗಳನ್ನು ನೋಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ.
ನಿನ್ನ ಕಣ್ಣುಗಳು ಮತ್ತೆ ನನ್ನನ್ನು ನೋಡಲು ಆಗುತ್ತಿಲ್ಲವೇ ಯೇಸುವೇ? ಒಮ್ಮೆ ನನ್ನನ್ನು ನೋಡಲಾರೆಯ? ನಿನ್ನ ಕಣ್ಣುಗಳನ್ನು ಮುಟ್ಟಿ ನಾವೊಂದು ಚುಂಬವನ್ನು ಕೊಡಬೇಕು ಯೇಸುವೇ. ಭಕ್ತಲೇನಕ್ಕೂ ಶಿಲುಬೆಯಲ್ಲಿ ತೂಗಿರುವ ಯೇಸುವಿನ ಪ್ರಾಣತ್ಯಾಗದ ಸಮಯದಲ್ಲಿ ಬಲಭಾಗದಲ್ಲಿದ್ದಂತಹ ಕಳ್ಳನು, ಯೇಸುವೇ ನೀವೇ ಪರಿಶುದ್ಧರು, ನಾನೇ ಪಾಪಿ, ಆದರೂ ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವಾಗ ನನ್ನನ್ನು ಸ್ಮರಿಸಿಕೊಳ್ಳಿ ಕೂಗಿದ. ಅವನೊಂದಿಗೆ ಮಾತ್ರ ಕೊನೆಯ ಮಾತು ಪ್ರಭು ಯೇಸುವಿನ ಮಾತು, ಈಗ ಈ ಕ್ಷಣ ನೀನು ನನ್ನ ಪರಂಧಾಮದಲ್ಲಿರುವೆ. ಈ ಮೂರು ವ್ಯಕ್ತಿಗಳನ್ನು ನೀ ಧ್ಯಾನಿಸು. ಕರುಳ ಕುರಿಯ ಕಿತ್ತು ನಿಂತ ಪರಿಶುದ್ಧ ತಾಯಿಯ ಆ ರೋದನ, ಮರಿಯ ಮಗ್ದಲೇನಳ ರೋದನ, ಶಿಲುಬೆಯಲ್ಲಿ ಪ್ರಭು ಯೇಸುವಿನ ಪಕ್ಕದಲ್ಲಿ ತೂಗಿ ನಿಂತ ಆ ಕಳ್ಳನ ರೋದನ. ಹೀಗಿರುವಾಗ ನಿನ್ನ ರೋದನ ಹೇಗೆ ಉಂಟು? ಯೇಸುವಿಗೆ ಯೇಸುವೇ, ನಿನ್ನ ಕಣ್ಣುಗಳನ್ನು ನಾನು ನೋಡಲಾಗಲಿಲ್ಲ, ಆದರೆ ಶಿರಸ್ಸಿನಿಂದ ಹರಿಯುವ ನಿನ್ನ ದೇಹದ ಒಂದು ದೊಡ್ಡ ರಕ್ತವನ್ನು ನನ್ನ ಈ ಮೇಲೆ ಈ ಕ್ಷಣ ನನ್ನ ಮೇಲೆ ಚಿಮುಕಿಸು, ನಾ ಶುದ್ಧನಾಗುವೆ. ನನ್ನ ಬಲಹೀನತೆಯಿಂದ ನಾ ಹೊರಬರುವೆ ಯೇಸುವೇ, ನಾ ಶುದ್ಧನಾಗುವೆ ಯೇಸುವೇ, ನನ್ನನ್ನು ಕ್ಷಮಿಸು ಯೇಸುವೇ. ಕಲ್ವಾರಿ ಬುಡದಲ್ಲಿ ನಾ ನಿಂತಿರುವೆ ನಿನ್ನ ನೋಡಿ ಯೇಸುವೇ. ಕಲ್ವಾರಿ ಬುಡದಲ್ಲಿ ನಾ ನಿನ್ನ ನೋಡಿ ನಿಂತಿರುವೆ, ನಿನ್ನ ಶಿರಸ್ಸಿನಿಂದ ಹರಿದು ತೊಟ್ಟಿಕ್ಕುವ ಒಂದು ತೊಟ್ಟು ರಕ್ತವನ್ನು ಯೇಸುವೇ ನನ್ನ ಮೇಲೆ ಸುರಿಸಿರಿ. ಯೇಸುವೇ ನನ್ನ ಮೇಲೆ ಸುರಿಸಿರಿ. ನನಗಾಗಿ ಶಿಲುಬೆ ಹೊತ್ತ ಕಲ್ವಾರಿಯೆಡೆಗೆ ನಡೆದ, ಕುರುಡೆಯ ಪೆಟ್ಟುಗಳನ್ನನುಭವಿಸಿ ಬುದ್ಧನೆಯಾದ ನನ್ನ ಯೇಸುವೇ, ನನ್ನ ಮನ್ನಿಸು, ನನ್ನ ಮನ್ನಿಸು, ನನ್ನ ಮನ್ನಿಸು. ಧ್ಯಾನಿಸು. ಒಂದು ತೊಟ್ಟು ನಿನ್ನ ಕಣ್ಣೀರ ಯೇಸುವಿನ ಪಾದದಲ್ಲಿ ಬೀಳಲಿ. ಒಂದು ತೊಟ್ಟು ಕಣ್ಣೀರ ನಿನ್ನ ಪಶ್ಚಾತ್ತಾಪವಾಗಲಿ. ನಿನ್ನ ಯಾವುದೇ ವಿಧವಾದ ಬಲಹೀನತೆಗಳಿದ್ದರೂ ಈ ಕ್ಷಣ ಅದರಿಂದ ಬಿಟ್ಟುಗಿಟ್ಟಪಡಿಸುವ ನಿನ್ನ ಪ್ರಭು ಯೇಸುವಿನ ಮುಂದೆ ನೀನಿದ್ದೀಯ.
ಯೇಸುವಿನ ಶಿಲುಬೆಯ ಬುಡದಲ್ಲಿ ತಾಯಿ ಮರಿಯಳಂತೆ, ಮಗ್ದಲೇನಳಂತೆ, ಸಲೋಮಿಯಂತೆ ಶಿಲುಬೆಯ ಬುಡದಲ್ಲಿ ನೀ ನಿಂತಿರುವೆ. ವಿಶ್ವದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ಬಲಹೀನತೆಗಳೊಂದಿಗೆ ನಿನ್ನ ಬಲಹೀನತೆಯನ್ನು ಸಮರ್ಪಿಸಿ ಪ್ರಾರ್ಥಿಸು. ನನ್ನ ಸಹೋದರಿಯೇ, ಸಹೋದರನೇ, ದೇವರ ಮಗಳೇ, ದೇವರ ಮಗನೇ, ನಿನ್ನನ್ನು ಪ್ರೀತಿಸುವುದಕ್ಕಾಗಿ ತನ್ನ ಮರಣವನ್ನೇ, ದೇಹವನ್ನೇ, ಪ್ರಾಣವನ್ನೇ ಧಾರೆ ಎರೆದ ರಕ್ಷಕರು. ಕಣ್ಣುಗಳನ್ನು ಮುಚ್ಚುತ್ತಾ ಧ್ಯಾನಿಸು, ಧ್ಯಾನಿಸು, ಧ್ಯಾನಿಸು. ಕಾಣಲಾರೆಯ ನೀನು, ನೋಡಲಾರೆಯ ಮನುಜ, ಕಾಣಲಾರೆಯ ನೀನು, ನೋಡಲಾರೆಯ ನಿನ್ನ ಶಿಲುಬೆ ನನ್ನ ಮೇಲೆ ಹೊತ್ತು ನಾನು ಸಾಗಿಯೇ ಕಲ್ವಾರಿಯೇರಿ ಮನುಜ, ಕಾಣಲಾರೆಯ ನೀನು, ನೋಡಲಾರೆಯ. ಪ್ರೀತಿಯನ್ನು ಮಾಡಲಾರೆ, ದ್ವೇಷವನ್ನು ಮರೆಯಲಾರೆ. ಪ್ರೀತಿಯನ್ನು ಮಾಡಲಾರೆ, ದ್ವೇಷವನ್ನು ಮರೆಯಲಾರೆ. ಹೀಗೇಕೆ ನೋಡುವೆ ನನ್ನ ನೀನು ತೊರೆಯುವೆ, ಹೀಗೇಕೆ ಬಾಳುವೆ ನನ್ನ ನೀನು ತೊರೆಯುವೆ. ಇದೆ ಭಾರದ ಶಿಲುಬೆ, ನಿನ್ನ ಪಾಪದ ಕೊಡುಗೆ ಮನುಜ, ಕಾಣಲಾರೆಯ ನೀನು, ನೋಡಲಾರೆಯ ನಿನ್ನ ಶಿಲುಬೆ ನನ್ನ ಮೇಲೆ ಹೊತ್ತು ನಾನು ಸಾಗಿಯೇ ಕಲ್ವಾರಿಯೇರಿಯೇ. ಪರರ ಹೇಳ್ಗೆ ಸಹಿಸಲಾರೆ, ನೆರೆಯ ನರನ ಹೊರೆಯಲಾರೆ. ಪರರ ಹೇಳ್ಗೆ ಸಹಿಸಲಾರೆ, ನೆರೆಯ ನರನ ಹೊರೆಯಲಾರೆ. ಹೀಗೇಕೆ ಬಾಳುವೆ ನನ್ನ ನೀ
ನೀನು ತೊರೆಯುವೆ, ಹೀಗೇಕೆ ಬಾಳುವೆ, ನನ್ನ ನೀನು ತೊರೆಯುವೆ. ಇದು ಬಾರದ ಶಿಲುಬೆ, ನಿನ್ನ ಪಾಪದ ಕೊಡುಗೆ. ಮನುಜ ಕಾಣಲಾರೆಯ ನೀನು, ನೋಡಲಾರೆಯ ನಿನ್ನ ಶಿಲುಬೆ ನನ್ನ ಮೇಲೆ ಹೊತ್ತು ನಾನು ಸಾಗಿಯೇ ಕಲ್ವಾರಿಯೇರಿಯೇ, ಕಲ್ವಾರಿಯೇರಿಯೇ, ಕಲ್ವಾರಿಯೇರಿಯೇ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೌದು ಪ್ರಿಯ ಸಹೋದರನೇ ಸಹೋದರಿ, ನಿನ್ನ ದೇವರು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸ್ಪರ್ಶಿಸಿದ್ದಾರೆ. ನಿನ್ನ ಬಲಹೀನತೆಗಳನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿದ್ದಾರೆ. ವಿಶ್ವಾಸಿಸುವೆ, ನಿನ್ನ ವಿಶ್ವಾಸಿಸಿದ್ದಾದರೆ ಇದು ದೇವರ ಮಹಿಮೆಯನ್ನು ಕಾಣಬೇಕು. Praise the Lord. May Lord Jesus Christ touch and heal you. Praise the Lord. Praise the Lord. Today is blessing day in your life. Today is miracle day in your life. Praise the Lord. Praise the Lord. Praise the Lord. ಪ್ರಿಯರೇ, ನಾವು ದೇವರ ಮಹತ್ವವನ್ನು ನಮ್ಮ ಜೀವನದಲ್ಲಿ ಕಾಣಬೇಕಾದರೆ ನಾವು ದೇವರಿಗೆ ವಿಧೇಯರಾಗಬೇಕು. ನೋಡಿ, ಒಂದು ಶಾಲೆ ತೆಗೆದುಕೊಳ್ಳಬಹುದು, ಕೆಲಸ ಮಾಡುವ ಸ್ಥಳ ತೆಗೆದುಕೊಳ್ಳಬಹುದು, ಒಂದು ಕಂಪನಿ ತೆಗೆದುಕೊಳ್ಳಬಹುದು, ಅಥವಾ ಕುಟುಂಬದಲ್ಲಿ ಮಕ್ಕಳಾಗಿರಬಹುದು. ನಾವು ವಿಧೇಯರಾಗುವಾಗ ಅಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ನಾವು ವಿಧೇಯರಾಗುವಾಗ ನಮಗೆ ಅಲ್ಲಿ ಎಲ್ಲವೂ ಸಿಗುತ್ತದೆ. ನಾವು ವಿಧೇಯರಾಗುವಾಗ ಕೀರ್ತಿಯು ನಮ್ಮದಾಗುತ್ತದೆ. ವಿಧೇಯತೆ, ವಿಧೇಯತೆ. ಆದ್ದರಿಂದ ದೇವರು ಈಗಿನ ಧರ್ಮೋಪದೇಶ ಕಾಂಡದ ಮೂಲಕವಾಗಿ 4ನೇ ಅಧ್ಯಾಯದಲ್ಲಿ ನಮಗೆ ವಿಧೇಯತೆಯನ್ನ ನಮಗೆ ತೋರ್ಪಡಿಸುವರಾಗಿದ್ದಾರೆ. ಪ್ರಿಯರೇ, ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಮಗಿರುವಂತಹ ಆಸ್ತಿ, ಅಂತಸ್ತು, ಆಶೀರ್ವಾದಗಳು ಕಳೆದುಕೊಂಡಿರುವಂತದ್ದು ಯಾವುದೇ ಇದ್ದರೂ ಸಹ ಅದನ್ನು ನಾನು ಪಡೆದುಕೊಳ್ಳಬೇಕಾದರೆ ನಾನೇನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಕಳೆದುಕೊಂಡಿದ್ದೇನೆ, ಆದರೆ ಅದನ್ನು ಪಡೆದುಕೊಳ್ಳಲು ನಾನು ಏನು ಮಾಡಬೇಕು? ವಾಟ್ ಐ ಡೂ? ಏನಿಲ್ಲ, ಸಿಂಪಲ್ ಸಿಂಪಲ್. ದೊಡ್ಡದೇನು ಇಲ್ಲ, ದೊಡ್ಡದಾಗಿ ಏನು ಇಲ್ಲ. ವೆರಿ ಸಿಂಪಲ್. ಸಿಂಪಲ್. ಏನ್ ಹೇಳ್ತಾ ಇದ್ದಾರೆ ದೇವರು? ಏನ್ ಹೇಳ್ತಾ ಇದೆ ದೇವರ ವಾಕ್ಯ? ಇಸ್ರಾಯೇಲರೇ ಕೇಳಿ. ಏನು? ಇಸ್ರಾಯೇಲರೇ ಕೇಳಿ. ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀವಾ? ನಮ್ಮ ಕಿವಿ ತೆರೆದಿದ್ಯಾ? ತೆರಿಬೇಕು, ತೆರಿಬೇಕು. ಆಗ ಮಾತ್ರ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ. ಮೋಶೆ ಹೇಳ್ತಾ ಇದ್ದಾನೆ, Then Moses said to the people, obey all the laws that I am teaching you, and you will live and occupy and land. Praise the Lord. Praise the Lord. Which the Lord, the God of your ancestors, is giving you. Praise the Lord. Praise the Lord. Praise the Lord. ಇಸ್ರಾಯೇಲರೇ ಕೇಳಿ, ನೀವು ಜೀವದಿಂದುಳಿದು ನಿಮ್ಮ ಪಿತೃಗಳಾದ ದೇವರಾದ ಸರ್ವೇಶ್ವರ ನಿಮಗೆ ಕೊಡುವ ನಾಡನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನದಿಂದ ಅನುಸರಿಸಬೇಕು. ಹೇಗೆ? ಗಮನದಿಂದ ಅನುಸರಿಸಬೇಕು. ಆರ್ ಯು ರೆಡಿ? ನೀವು ಸಿದ್ಧರಾಗಿದ್ದೀರಾ? ನಾವು ಸಿದ್ಧರಾಗಿದ್ದೀವಾ? Praise the Lord. Praise the Lord. Hallelujah. 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 Hallelujah.
ಹೌದು ಪ್ರಿಯರೇ, ಸಿದ್ಧರಾಗಿರಬೇಕು. 4ನೇ ಅಧ್ಯಾಯ 1ನೇ ವಾಕ್ಯ ಧರ್ಮೋಪದೇಶ ಖಂಡ. ಹಾಗೆ ಹೇಳ್ತಾರೆ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ನಾಡಿನಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನನ್ನ ದೇವರಾದ ಸರ್ವೇಶ್ವರ ನನಗೆ ಆಜ್ಞಾಪಿಸಿದಂತೆಯೇ ನಿಮಗೆ ಬೋಧಿಸಿದ್ದೇನೆ. I have taught you all the laws as the Lord my God told me to do. Obey them. The land that you are about to invade and occupy. Praise the Lord. Praise the Lord. Praise the Lord. ಹೌದು ಪ್ರಿಯ ಸಹೋದರರೇ, ಸಹೋದರಿ, ದೇವರಾದ ಸರ್ವೇಶ್ವರ ಆಜ್ಞಾಪಿಸಿದಂತೆ ನಿಮಗೆ ಬೋಧಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇದು ಸ್ವರ್ಗೀಯ ಸಿಂಚನ ಮುಖಾಂತರವಾಗಿ ದೇವರ ಈ ಶುಭ ಸಂದೇಶ ಕಾರ್ಯ, ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಬಿತ್ತುತ್ತಾ ಇದೆ. ಏನಂತ? ನೀನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ನಾಡಿನಲ್ಲಿ, ನೀನು ವಾಸ ಮಾಡುವುದಕ್ಕೆ ಹೋಗುವ ಊರಿನಲ್ಲಿ, ನೀನು ತಂಗಲು ಹೋಗುವಂತಹ ಊರಿನಲ್ಲಿ, ನಿನ್ನ ಜೀವನವನ್ನು ತೆಗೆಯಲು ಹೋಗುವಂತಹ ಊರಿನಲ್ಲಿ, ನೀನು ಕುಟುಂಬ ಜೀವನ ನಡೆಸುವಂತಹ ಊರಿನಲ್ಲಿ, ನೀನೊಂದು ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವಂತಹ ಊರಿನಲ್ಲಿ, ನೀನೊಂದು ಮನೆಯನ್ನು ಕಟ್ಟುವುದಕ್ಕೆ ಹೋಗುವಂತಹ ಊರಿನಲ್ಲಿ, ನೀನು ಸ್ವಾಧೀನ ಮಾಡಿಕೊಳ್ಳುವ ಹೋಗುವಂತಹ ನಾಡಿನಲ್ಲಿ ನೀನು ಅನುಸರಿಸಬೇಕಾದದ್ದು, ನಿನ್ನ ಕುಟುಂಬ ಜೀವನದಲ್ಲಿ ನೀನು ಅನುಸರಿಸಬೇಕಾದದ್ದು. Praise the Lord. Praise the Lord. Hallelujah. 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 Praise the Lord. 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 ಹೌದು ಪ್ರಿಯ ಸಹೋದರರೇ, ಸಹೋದರಿ, ಇವುಗಳನ್ನು ಕೈಗೊಂಡು ಅನುಸರಿಸಿರಿ. ಅನುಸರಿಸಿದೆ ಆದರೆ ಅನ್ಯ ಜನಾಂಗಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ನೋಡಿ, ದೇವರು ಹೇಳ್ತಾ ಇದ್ದಾರೆ, ಯಾವಾಗ ನಾವು ದೇವರಿಗೆ ವಿಧೇಯರಾಗಿ ನಡೆಯುತ್ತೇವೋ, ಯಾವಾಗ ದೇವರ ವಾಕ್ಯಕ್ಕೆ ಆಜ್ಞಾವಿಧಿಗೆ ನಾವು ಕಿವಿಗೊಡುತ್ತೇವೋ, ನಾವು ಯಾವಾಗ ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆಯಲು ಪ್ರಯತ್ನಿಸುತ್ತೇವೋ, ಹ್ಯಾಲೆಲೂಯಾ, 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 ಏನು ಸಂಭವಿಸುತ್ತದೆ? ಏನು ಸಂಭವಿಸುತ್ತದೆ? ಧ್ಯಾನಿಸಬೇಕು. Obey them faithfully, and this will show the people of other nations how wise you are when they hear of all those laws. They will say, what wisdom and understanding this great nation has. Praise the Lord. Praise the Lord. Praise the Lord. ಪ್ರಿಯ ಸಹೋದರನೇ, ಸಹೋದರಿಯೇ, ಈ ವಾಕ್ಯಗಳು ಜೀವಂತ ವಾಕ್ಯಗಳು. ಯಾವಾಗ ನಾವು ದೇವರ ವಾಕ್ಯವನ್ನು ಅನುಸರಿಸ್ತೇವೋ, ದೇವರಿಗೆ ಭಯಪಟ್ಟು ಜ್ಞಾನವನ್ನ ಪಡೆದುಕೊಂಡು ನಾವು ಯಾವಾಗ ನಾವು ಮಾಡುವ ತಪ್ಪನ್ನು ಅರಿತು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ದೇವರ ಆಜ್ಞಾವಿಧಿಗಳನ್ನ ನಾನು ಅನುಸರಿಸುತ್ತೇನೋ, ಕೆಟ್ಟದ್ದನ್ನ ಬಿಟ್ಟು ಒಳಿತನ್ನು ಮಾಡಲು ಪ್ರಾರಂಭಿಸುತ್ತೇನೋ, ಕೆಟ್ಟದ್ದನ್ನ ಬಿಟ್ಟು ಒಳಿತನ್ನು ಚಿಂತಿಸಲಿಕ್ಕೆ ಪ್ರಾರಂಭಿಸುತ್ತೇನೋ, ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಯಾವಾಗ ಕೈಗೊಳ್ಳುತ್ತೇನೋ, ಅನ್ಯ ಜನಾಂಗಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ಈ ಆಜ್ಞೆಗಳ ಬಗ್ಗೆ ಅವರು ಅರಿತುಕೊಂಡಾಗ ಈ ದೊಡ್ಡ ಜನಾಂಗ ಎಂಥ ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಉದಾಹರಣೆ ಬೇಕಾ? ಉದಾಹರಣೆ ಬೇಕಾ? ಇದಕ್ಕೆ ಸಾಕ್ಷಿ ಬೇಕಾ? ಯೋಚಿಸಿ ಒಂದು ಕ್ಷಣ ನೋಡ್ತೇನೆ. ಯಾರು ಹೇಳ್ತಾರೆ ನಾನು ನೋಡೇ ಬಿಡ್ತೇನೆ ಈ ಕ್ಷಣದಲ್ಲಿ. ಈ ವಾಕ್ಯಕ್ಕೆ ಸೀಮಿತವಾದಂತಹ ಒಂದು ವಾಕ್ಯ ಈ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರ್ತದಾ? ಬಂತ ನೋಡಿ, ವಾಕ್ಯ ಏನು ಹೇಳ್ತಾರೆ ನೋಡಿ, ಅನ್ಯ ಜನಾಂಗಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ಈ ಆಜ್ಞೆಗಳ ಬಗ್ಗೆ ಅವರು ಅರಿತುಕೊಂಡಾಗ ಈ ದೊಡ್ಡ ಜನಾಂಗ ಎಂಥ ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುವರು. Praise the Lord, praise the Lord, praise the Lord. Hallelujah, hallelujah, hallelujah. What a wonderful word, very powerful word. Are you trust this word? ಇದನ್ನು ವಿಶ್ವಾಸಿಸುತ್ತೀರಾ? ನೋಡಿ, ಹಾಗೆ ವಿಶ್ವಾಸಿಸಿದಾದ್ರೆ ಈ ವಾಕ್ಯ
ಇಂದು ನಡೆದಿದೆ ಏನೆಂದು ಹೇಳಲಿಕ್ಕೆ ನಿಮಗೆ ಸಾಧ್ಯವಾಯಿತೆ? ಈ ಕ್ಷಣ ನಿಮ್ಮ ನೆನಪಿಗೆ ಬಂತ? ಈ ಕ್ಷಣ ಪ್ರೀಸರು ಸಮಯ ಕೊಟ್ಟು ನಿಮ್ಮ ಮುಂದೆ ಕೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನಿರುವುದು ಎಲ್ಲಿಯೋ ಮೂಲೆಯಲ್ಲಿ, ನೀವಿರುವುದು ಎಲ್ಲೆಲ್ಲಿಯೋ ರಾಷ್ಟ್ರಗಳಲ್ಲಿ, 22 ರಾಷ್ಟ್ರಗಳಲ್ಲಿ ಇದ್ದೀರಿ. ಪ್ರೀಸರು, ನಾನು ಹೇಳುತ್ತೇನೆ ಕೇಳಿ ವಿಸ್ಮಯಕ್ಕಾಗಿ. ಇವತ್ತು ಈ ಲೋಕದಲ್ಲಿ 100ಕ್ಕೆ 80% ಈ ವಿಶ್ವದಲ್ಲಿ ಪ್ರತಿಯೊಂದು ವಸ್ತುಗಳನ್ನ, ವಿಶೇಷವಾದ ವಸ್ತುಗಳನ್ನ, ರೇಡಿಯೋಯಿಂದ ಹಿಡಿದು ಟೆಲಿಫೋನಿಂದ ಹಿಡಿದು ಪ್ರತಿಯೊಂದನ್ನ ಕಂಡು ಹಿಡಿದವರು ಯಾರು? ಕ್ರೈಸ್ತರು, ವಿಶ್ವಾಸಿಗಳು. ಕ್ರೈಸ್ತನಾದವನು, ಕ್ರಿಸ್ತನನ್ನು ಅರಿತವನು, ದೇವರನ್ನು ಅರಿತವನು ಎಲ್ಲಾ ಜನಾಂಗದ ಮುಂದೆ ಜ್ಞಾನಿಯಾಗಿ, ವಿವೇಕಿಯಾಗಿ, ದೊಡ್ಡ ಜನಾಂಗವಾಗಿ ಎಂತೋ ಜ್ಞಾನವುಳ್ಳವರು ಈ ಕ್ರೈಸ್ತರು. ಆಮೆನ್, ಆಮೆನ್, ಆಮೆನ್. ಎದೆ ತಟ್ಟಿಕೊಳ್ಳಬೇಕು. ಇದಕ್ಕಿಂತ ಸಾಕ್ಷಿ ಬೇಕಾ? ಕೆಳಗಿರುವಂತಹ ಏರೋಪ್ಲೇನ್ ಮೇಲೆ ಆಡುತ್ತದೆ, 2 ಚಕ್ರದಲ್ಲಿ ಓಡುತ್ತದೆ. ಎಲ್ಲಿಯೋ ಕುಳಿತು ಎಲ್ಲಿಯೋ ಏನನ್ನು ನೋಡುತ್ತೀಯ? ಹೆಲನೀಯ ವಿಸ್ಮಯಕಾರಿಯಾದ ಘಟನೆಗಳನ್ನು ಮಾಡಿದವರಾರು? ಇಸ್ರಾಯೇಲ್ ದೇವರ ಜನಾಂಗ. ದೇವರೊಂದಿಗೆ ಜೀವಿಸಿ, ದೇವರೊಂದಿಗೆ ಮರಳುಗಾಳಿ ನಡೆದು, ಇಸ್ರಾಯೇಲೇ ನನ್ನ ಮಕ್ಕಳೇ ಎಂದು ಕರೆಯುವುದಿಲ್ಲಂತ ನೀನು ನಾನು ಆಗಿದ್ದೆ. ಎಂತಹ ಜನಾಂಗ ನಾವು. ಸಾಧಾರಣ ವ್ಯಕ್ತಿಗಳಲ್ಲ. ಕ್ರೈಸ್ತನಾಗಿರುವ ನೀನು ಸಾಧಾರಣ ವ್ಯಕ್ತಿಯಲ್ಲ. ದೇವರನ್ನ ಕ್ರಿಸ್ತನ ಧರಿಸಿಕೊಂಡು ದೇವರ ಆಜ್ಞಾವಿಧಿಗೆ ನೀ ಕೈಗೊಳ್ಳುವಾಗ, ದೇವರ ಆಜ್ಞಾವಿಧಿಗಳಿಗೆ ನೀ ಕಿವಿಗೊಳ್ಳುವಾಗ, ಅದರಂತೆ ನೀನು ನಡೆಯುವಾಗ ನನ್ನ ಜನಾಂಗಗಳು ನಿನ್ನನ್ನ ಏನು ಮಾಡುತ್ತಾರೆ? ಜ್ಞಾನಿಗಳು, ವಿವೇಕಿಗಳು ಎಂದು ಹೊಗಳುತ್ತಾರೆ. ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುತ್ತಾರೆ. ಇವತ್ತು ಕ್ರೈಸ್ತರಿಲ್ಲದಿದ್ದರೆ ಇಂದು ಈ ಲೋಕದಲ್ಲಿ ಇಂತಹ ಒಂದು ದೊಡ್ಡ ಸಾಮರ್ಥ್ಯದ ವಿಸ್ಮಯಕಾರಿಯಾದಂತಹ ಕೆಲಸಗಳು ಸಾಧ್ಯವಾಗುತ್ತಾ ಇದ್ದ. ಎಷ್ಟು ಭಾಗ್ಯವಂತರು ನಾವು. ಆದರೆ ನಾವೀಗಲೂ ಸಹ ಪ್ರೀತಿಯನ್ನು ಮಾಡ್ತಾ ಇಲ್ಲ, ದ್ವೇಷವನ್ನೇ ಮರೀತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಯಾಕೆ ನೀನು ಬಾಳ್ತಾ ಇದೆಯಾ? ನನ್ನ ಯಾಕೆ ನಿನ್ನ ತುರಿತಾ ಇದೆಯಾ? ಇದೇ ನನಗೆ ಬಹಳದ ಶಿಲುಬೆ ಆಗಿದೆ, ನಿನ್ನ ಪಾಪದ ಕೊಡುಗೆ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರೀತಿಯನ್ನು ಮಾಡಲಾರೆ, ದ್ವೇಷವನ್ನು ಮರೆಯಲಾರೆ. ಪ್ರೀತಿಯನ್ನು ಮಾಡಲಾರೆ, ದ್ವೇಷವನ್ನು ಮರೆಯಲಾರೆ. ಹೀಗೇಕೆ ಬಾಳುವೆ ನನ್ನ ನೀನು ತೊರೆಯುವೆ? ಹೀಗೇಕೆ ಬಾಳುವೆ ನನ್ನ ನೀನು ತೊರೆಯುವೆ? ಇದೇ ಬಾರದ ಶಿಲುಬೆ, ನಿನ್ನ ಪಾಪದ ಕೊಡುಗೆ. ಮನುಜ ನೋಡಲಾರೆಯ. ನಾವು ತೋರಿತಾ ಇಲ್ಲ, ದ್ವೇಷವನ್ನು ತೋರಿತಾ ಇಲ್ಲ, ಪ್ರೀತಿಯನ್ನು ಮಾಡ್ತಾ ಇಲ್ಲ. ಆದರೆ ಹೇಳ್ತಾ ಇದ್ದಾರೆ, ನೀನು ಪ್ರೀತಿಸು, ನೀ ಕ್ಷಮಿಸು, ನನ್ನ ಆಜ್ಞೆಗಳನ್ನು ಅನುಸರಿಸು. You obey my order. You obey my commandments. Very simple commandments. You love and forgive. That's all. You love every one. You forgive every one. Are you ready to love? Are you ready to forgive? Praise the Lord. When you forgive, when you love, your Lord Jesus Christ touch and heal you.
ಮಾತ್ರವಲ್ಲ, ನಿನ್ನನ್ನ ಜ್ಞಾನಿಯಾಗಿ ಮಾಡುವುದು, ವಿವೇಕವುಳ್ಳವಳಾಗಿ ಮಾಡುವುದು. ಹೌದಲ್ಲ? ನೋಡಿ, ಇವತ್ತು ದೇಶದಲ್ಲಿ ಕಂಡುಹಿಡಿಯಲ್ಪಟ್ಟದ್ದಲ್ಲ ಯಾರು? ಕ್ರೈಸ್ತರು. ಎಂತಹ ಜ್ಞಾನವುಳ್ಳವರು, ವಿವೇಕವುಳ್ಳವರಲ್ಲ. ಈ ಜ್ಞಾನ ಅಲ್ಲಿಂದ ಸುರಿಯಲ್ಪಟ್ಟಿತು. ಹಾಗೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ನಾವು ಮೊರೆ ಇಡುವಾಗಲೆಲ್ಲ ನಮ್ಮ ದೇವರಾದ ಸರ್ವೇಶ್ವರ ನಮಗೆ ಸಮೀಪವಾಗಿರುವಂತೆ ಬೇರೆ ಯಾವ ಜನಾಂಗಕ್ಕೆ, ಅದಷ್ಟೇ ದೊಡ್ಡ ಜನಾಂಗವಾಗಿರಲಿ, ಯಾವ ದೇವರಿಗೆ ಸಮೀಪವಾಗಿರುತ್ತಾರೆ? ಕ್ವಶ್ಚನ್ ಮಾರ್ಕ್. ಹೌದು ತಾನೇ? ನಮಗೆ ಸಮೀಪವಾಗಿರುವಂತೆ ಬೇರೆ ಯಾವ ದೊಡ್ಡ ಜನಾಂಗಕ್ಕೆ ಸಮೀಪವಾಗಿದ್ದಾರೆ? ಅಂದ್ರೆ ಎಲಿಯನನ್ನು ನೋಡುತ್ತೇವೆ, ಅಬಾಳ್ ದೇವತೆ ವಿಗ್ರಹವನ್ನು ಆರಾಧಿಸಿ ಕಟ್ಟಿಗೆಯನ್ನು ತುಂಡು ಮಾಡಿ, ಮರಗಳನ್ನು ತುಂಡು ಮಾಡಿ, ಕರುವನ್ನು ಕುಯ್ದು ಅದರ ಮೇಲೆ ಇಟ್ಟು ಬಾಳ್ ದೇವತೆಯನ್ನ ಆರಾಧಿಸುತ್ತಾರೆ, ಕೂಗುತ್ತಾರೆ, ಕಿರಿಚುತ್ತಾರೆ, ಆರ್ಭಟಿಸುತ್ತಾರೆ. 500,000 ಜನಗಳು. ಯಾಕೆಂದರೆ ಷರತ್ತು ಇದೇ ಆಗಿದೆ, ಬೆಂಕಿಯನ್ನು ಹೊತ್ತಿಸದೆ ಸ್ತುತಿಸುವಾಗ, ದೇವರನ್ನು ಕರೆಯುವಾಗ ಆಕಾಶದಿಂದ ಬೆಂಕಿ ಬಂದು ಅದನ್ನು ಸುಟ್ಟು ಭಸ್ಮ ಮಾಡುವಂತಹವರೇ ನಿಜವಾದ ದೇವರು ಎಂಬುದಾಗಿ. ಹೀಗೆ ಹಗಲೆಲ್ಲ ಕಿರಿಚಿ 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 ತಮ್ಮ ಕೈಗಳನ್ನ ಕಾಲುಗಳನ್ನ ದೇವನ್ನ ಗಾಯ ಮಾಡಿಕೊಂಡು ರಕ್ತ ಸುರಿಸಿಕೊಂಡು ಬೊಬ್ಬೆ ಹಾಕಿದರೂ ಸಹ ಕಟ್ಟಿಗೆ ಅಲುಗಾಡಲಿಲ್ಲ. ಪ್ರವಾದಿಗಳು ಕೂಗಿ ಕಿರಿಚಾಡಿದರೂ ಸಹ, ಕುಣಿದಾಡಿದರೂ ಸಹ, ಉಪವಾಸ ಮಾಡಿದರೂ ಸಹ ಏನೋ ಸಲ್ಲಲಿಲ್ಲ. ಆದರೆ ಎಲಿಯ ಪ್ರವಾದಿ, ಹೌದು ಪ್ರಿಯ ಸಹೋದರನೇ ಸಹೋದರಿ, ದೇವರ ಕೃಪಾ ಕಾರ್ಯವು ನಡೆಯುವುದಕ್ಕಾಗಿ, ದೇವರ ಪ್ರಸನ್ನತೆ ತುಂಬಿ ತುಳುಕುವುದಕ್ಕಾಗಿ, ದೇವರ ಅಮೋಘವಾದ ಕಾರ್ಯವು ನಡೆಯುವುದಕ್ಕಾಗಿ ಏನು ಸಂಭವಿಸಿತು? ಕಟ್ಟಿಗೆಗಳನ್ನು ಕಡಿದು ಹಾಕಿ, ಕಟ್ಟಿಗೆಗಳ ಮೇಲೆ ಕೊಡವಾಗಿ ನೀರನ್ನು ತೆಗೆದುಕೊಂಡು ಸುರಿದು, ಇನ್ನೂ ಸುರಿ ಎಂದು ಹೇಳುವಾಗ, ಹೌದು ಪ್ರಿಯ ಸಹೋದರನೇ ಸಹೋದರಿ, ನೀರನ್ನು ಸುರಿದರು. ನಾವು ನೋಡ್ತೇವೆ ವಿಸ್ಮಯಕಾರಿಯಾದಂತಹ ಒಂದು ಸುಂದರವಾದಂತಹ ಒಂದು ನೋಟ. ಒಂದು ಅರಸರ ಗ್ರಂಥಗಳಲ್ಲಿ ನಾವು ನೋಡುತ್ತೇವೆ 18ನೇ ಅಧ್ಯಾಯದಲ್ಲಿ, ಅಬ್ರಹಾಮ್, ಇಸಾಕ್, ಇಸ್ರಾಯೇಲ್ ದೇವರೇ, ಸರ್ವೇಶ್ವರ ನೀವೊಬ್ಬರೇ ಇಸ್ರಾಯೇಲ್ ದೇವರಾಗುತ್ತೀರಿ ಎಂಬುದನ್ನು, ನಾನು ಇನ್ನು ದಾಸನಾಗಿರುತ್ತೇನೆ ಎಂಬುದನ್ನು, ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ದಿನ ತೋರಿಸಿಕೊಡಿ. ಯಶೋಮಿ, ನಮಗೆ ಕಿವಿಗೊಡಿ, ಸರ್ವೇಶ್ವರ ನಮಗೆ ಕಿವಿಗೊಡಿ. ಯಾರು ಸತ್ಯದೇವರು? ಬಾಣನ ದೇವರು ಸತ್ಯದೇವರೋ, ನಮ್ಮ ಸರ್ವೇಶ್ವರನ ಸತ್ಯದೇವರೋ ಎಂದು ಪರೀಕ್ಷಿಸುವ ಗಳಿಗೆ. ಕೂಗಾಡಿದರು, ಕಿರಿಚಾಡಿದರು, ಏನೆಲ್ಲ ಮಾಡಿದರು. ಪ್ರಿಯ ಸಹೋದರನೇ ಸಹೋದರಿ, ಆದರೆ ಮಧ್ಯಾಹ್ನದ ನಂತರ ಎಲೀಯನ ಒಂದು ಕಾರ್ಯ. ಆದರೆ ಇಲ್ಲಿ ಕೂಗಿ ಕಿಂಚಾಡುವಾಗ 450 ಮಂದಿ ಪ್ರವಾದಿಗಳಿದ್ದರು, ಬಾಳನ ವಿಗ್ರಹ ಮಾಡುವಂತ ಆರಾಧಿಸುವಂತವರು. ಆದರೆ ಒಬ್ಬನೇ ಒಬ್ಬ ಎಲಿಯ ಪ್ರವಾದಿ, ಅಲ್ಲಿ ಬಾಳನೇ ನಮಗೆ ಕಿವಿಗೊಡು ಎಂದು ಒತ್ತಾರ
ಮಧ್ಯಾಹ್ನದವರೆಗೂ ಕೂಗಿದರು, ಆದರೆ ಯಾವ ವಾಣಿಯೂ ಕೇಳಿಸಲಿಲ್ಲ. ಅವರ ಪೀಠದ ಸುತ್ತಲೂ ಕುಣಿದಾಡಿದರು, ಆದರೂ ಯಾರೂ ಉತ್ತರ ಕೊಡಲಿಲ್ಲ. ಆಗ ಎಲಿಯ ಹೇಳಿದ, ಕೂಗಿ, ಇನ್ನು ಗಟ್ಟಿಯಾಗಿ ಕೂಗಿ, ಅವನು ನಿಮ್ಮ ದೇವರಲ್ವಾ, ಕೂಗಿ. ಒಂದು ವೇಳೆ ಅವನು ಜಾಗದಲ್ಲಿ ಕುತ್ಕೊಂಡಿರ್ಬೋದು ತಪಸ್ಸು ಮಾಡ್ತಾ, ಇದ್ರೆ ಯಾವ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಎಲ್ಲ ಪ್ರಯಾಣ ಮಾಡ್ತಾ ಇರ್ಬೋದು, ಇಲ್ಲದಿದ್ರೆ ನಿದ್ರೆ ಮಾಡ್ತಾ ಇರ್ಬೋದು. ಎಚ್ಚರ ಆಗ್ಲಿಕ್ಕೆ ಕೂಗಿ, ಗಟ್ಟಿಯಾಗಿ ಕೂಗಿ. ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟರ ಮಟ್ಟಿಗೆ ಅವರು ದೇಹನ ಗಾಯ ಮಾಡಿಕೊಂಡ್ರು. ಮಧ್ಯಾಹ್ನದ ನೈವೇದ್ಯ ಸಮರ್ಪಣೆ ಹೊತ್ತಿನವರೆಗೂ ಪರವಶರಾಗಿ ಕೂಗಿದರು, ಆದರೆ ಯಾವ ವಾಣಿ ಕೇಳಿಸಲಿಲ್ಲ, ಯಾವನವರಿಗೆ ಉತ್ತರ ಕೊಡಲಿಲ್ಲ. ಅವರನ್ನ ಯಾರೂ ಲಕ್ಷಿಸಲಿಲ್ಲ. ಆದರೆ ಕೊನೆಗೆ ಎಲಿಯ ಏನು ಮಾಡಿದ, ಅಲ್ಲಿ ದುರಸ್ತಿಯಾಗಿದ್ದಂತಹ ಸರ್ವೇಶ್ವರನ ಪೀಠವನ್ನ ದುರಸ್ತು ಮಾಡಿದ. ಯಾಕೋಬನ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡ ಒಂದು ಪೀಠವನ್ನು ಕಟ್ಟಿದ. ಕಲ್ಲಿನಿಂದ ಕಟ್ಟಿಗೆ ಪೀಠದ ಮೇಲೆ ಅರಿಸಿದ. ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದ. ಕಟ್ಟಿಗೆಯನ್ನು ಪೀಠದ ಮೇಲೆ ಏರಿಸಿ ಓರಿಯನ್ನು ಒದಿಸಿ ತುಂಡು ಮಾಡಿ ಅದರ ಮೇಲೆ ಇಟ್ಟ. ಅನಂತರ ಜನರಿಗೆ 4 ಕೂಡ ನೀರು ತಂದು ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಸುರೀರಿ ಎಂದು ಹೇಳಿದ. ಸುರಿದ್ರು. ಇನ್ನೊಂದು ಸಾರಿ ತಗೊಂಡು ಬನ್ನಿ ಅಂತ ಹೇಳ್ದ. ತಂದ್ರು, ಸುರಿಯಿಂದ ಸುರಿದ್ರು. ಮತ್ತೆ ಇನ್ನೊಂದು ಸಾರಿ ತಗೊಂಡು ಬಾ ಅಂತ ಹೇಳಿದ್ರು. 3ನೇ ಸಾರಿ ತಗೊಂಡು ಬಂದ್ರು, ಸುರಿದ್ರು. ಕಾಲುವೆಯಿಂದ ನೀರು ತುಂಬಿ ಹೋಯ್ತು, ಮರದ ಮೇಲೆ, ಮಾಂಸದ ಮೇಲೆಲ್ಲ. ಕೊನೆಗೆ ದನಿ ಎತ್ತಿದ. ಪೀಠದ ಮುಂದೆ ನಿಂತ್ಕೊಂಡು ಎಲಿಯ ಒಬ್ಬನೇ ಕೂಗಿದ, ಬಬ್ಬೆ ಹಾಕಿದ, ದೇವರೇ, ಸರ್ವೇಶ್ವರ ನೀನೊಬ್ಬನೇ ಇಸ್ರಾಯೇಲಿನ ದೇವರಾಗುತ್ತೀರಿ ಎಂಬುದನ್ನ, ನಾನು ನಿಮ್ಮ ದಾಸನಾಗಿದ್ದೇನೆ ಎಂಬುದನ್ನ, ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆ ಎಂಬುದನ್ನ ಈ ದಿನ ತೋರಿಸಿಕೊಡಿ. ನಮಗೆ ಕಿವಿಗೊಡಿ ಸರ್ವೇಶ್ವರ, ನಮಗೆ ಕಿವಿಗೊಡಿ ಸರ್ವೇಶ್ವರಾದ ನೀವೊಬ್ಬರೇ ದೇವರು, ಹಾಗೂ ಈ ಜನರ ಮನಸ್ಸನ್ನ ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳುವವರಾಗಿರುತ್ತೀರಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದ. ಪ್ರಿಯರೇ, ಪ್ರಾರ್ಥಿಸಿದ ತಕ್ಷಣ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಇಳಿದು ಬಂದು ಬರಿ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟಿತ್ತು. ಕಾಲುವೆಯಲ್ಲಿದ್ದಂತಹ ನೀರೆಲ್ಲವನ್ನ ಹೀರಿಬಿಟ್ಟಿತ್ತು. ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದರು. ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರು ಎಂದು ಕೂಗಿದರು. ಹಲ್ಲೆಲೂಯ, 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 ಹಲ್ಲೆಲೂಯ. ಎಂತಹ ದೇವರು ನಿನ್ನ ದೇವರು ಗೊತ್ತಾ? ಅರಿವಾಯಿತ ನಿನ್ನ ದೇವರಿ ಎಂತ ದೇವರಿ ಎಂದು. ಎಷ್ಟು ದೊಡ್ಡ ಜನಾಂಗವಾಗಿರಲಿ, ಯಾವ ದೇವರು ಹೀಗೆ ಸಮೀಪವಾಗಿದ್ದಾರೆ? ನಿನ್ನ ಸರ್ವೇಶ್ವರ ಸ್ವಾಮಿಯರಿಗೆ ಸಮೀಪವಾಗಿರುವಂತೆ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ನಿಂತು ಸಮೀಪವಾಗಿರುವಂತೆ, ನಿನ್ನ ಮನೆಯಲ್ಲಿ ಮೊಳಕಾಲುವಾಗ ನಿನ್ನ ಮುಂದೆ ಸಮೀಪವಾಗಿರುವಂತೆ, ನಿನ್ನ ಕಣ್ಣೀರಿನ ಈ ಸಮಯದಲ್ಲಿ, ನೀ ಯಾಚಿಸುವ ಈ ಸಮಯದಲ್ಲಿ, ಪ್ರಾರ್ಥಿಸುವ ಈ ಸಮಯದಲ್ಲಿ ನಿನ್ನ ಸಮೀಪವಾಗಿರುವಂತೆ ಯಾವ ದೇವರು ನಿನಗೆ ಸಮೀಪರಾಗಿದ್ದಾರೆ? ಹಲ್ಲೆಲೂಯ, ಹಲ್ಲೆಲೂಯ. ಹೌದು ಪ್ರಿಯರೇ, ಹೌದು ಪ್ರಿಯರೇ. No other nation, no matter how great, as a God is near when they need Him as the Lord our God to us. He answers us whenever we call for help. ಪ್ರಿಯ ಸಹೋದರನೇ, ಸಹೋದರಿಯೇ, ನಾನು ಈ ದಿನ ನಿಮ್ಮ ಮುಂದಿಡುವ ಇಂಥ ನ್ಯಾಯಯುತವಾದ ಆಜ್ಞಾವಿಧಿಗಳನ್ನು ಒಳಗೊಂಡ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದವರು ಬೇರೆ ಯಾವ ಜನಾಂಗಕ್ಕೆ ಉಂಟು? ಯಾವ ಜನಾಂಗಕ್ಕೆ ಉಂಟು ಈ ಧರ್ಮಶಾಸ್ತ್ರ, ಈ ಆಜ್ಞಾವಿಧಿ, ಈ ಕಟ್ಟಳೆ ಯಾವ ಜನಾಂಗಕ್ಕೆ ಉಂಟು? ನಿನಗೆ ಮಾತ್ರ, ನನಗೆ ಮಾತ್ರ ಉಂಟು. ಎಂತಹ ಭಾಗ್ಯವಂತರು ನಾವು.
ಅದರಿಂದ ದೇವರ ವಾಕ್ಯ ಹೇಳ್ತಾ ಇದೆ 4ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಉಪದೇಶ ಕಂಡ. ಹೀಗಿರುವಲ್ಲಿ ನೀವು ಬಹಳ ಜಾಗರೂಕತೆಯಿಂದಿರಿ. ನಿಮ್ಮ ಕಣ್ಣುಗಳಿಂದಲೇ ನೋಡಿದ ಘಟನೆಗಳನ್ನು ಎಷ್ಟು ಮಾತ್ರಕ್ಕೂ ಮರೆಯದಿರಿ. ಜೀವಮಾನ ಪರ್ಯಂತ ಇವುಗಳನ್ನು ನೆನಪಿನಲ್ಲಿ ಇಡಿ. ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? Be on your guard. Make certain that you do not forget, as long as you live, what you have seen with your own eyes. Tell your children and your grandchildren. ಪ್ರಿಯ ಸಹೋದರನೇ ಸಹೋದರಿ, ಇವತ್ತು ನಾವು ಮಾಡ್ತಾ ಇರುವಂತ ದೊಡ್ಡ ತಪ್ಪು ಏನು ಗೊತ್ತುಂಟ? ಯಾಕೆ ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಗೊತ್ತುಂಟ? ನಮ್ಮ ಮಕ್ಕಳಿಗೆ ದೇವರು ಯಾರು ಎಂದು ತೋರಿಸ್ತಾ ಇಲ್ಲ, ದೇವರನ್ನ ಕಲಿಸ್ತಾ ಇಲ್ಲ. ನಾವು ಕಲಿಸ್ತಾ ಇರೋದು ಕಂಪ್ಯೂಟರ್, ಮೊಬೈಲು, ಈ ಲೋಕದಲ್ಲಿರುವಂತಹ ಅನಶ್ವರವಾದದ್ದು, ಬೀರು, ಬ್ರಾಂದಿ, ಬಿಸ್ಕಿ, ಜೂಜಾಟ, ನಮ್ಮಲ್ಲಿರುವಂತಹ ದುರ್ನಡತೆ, ದುಶ್ಚಟಗಳೇ ನಮ್ಮ ಮಕ್ಕಳ ನಾಶನಕ್ಕೆ ಕಾರಣವಾಗಿದೆ. ಅದರಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಿ. ನೀವು ಬಹಳ ಜಾಗರೂಕತೆಯಿದ್ದೀರಿ, ಇಲ್ಲದಿದ್ದರೆ ನಿಮ್ಮ ಮಕ್ಕಳು ಎಡವಿ ಬಿಟ್ಟಾರು. ಮಾತ್ರವಲ್ಲ, ನೀವು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಹೋಗುವಂತಹ ಊರು, ದೇಶ, ಆಸ್ತಿ ಎಲ್ಲವೂ ಶಾಪಗ್ರಸ್ತವಾಗಿ ಮಾರ್ಪಾಡಾಗುವುದು. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾರೆ, ಯೇಸು ಸ್ವಾಮಿ ಪ್ರತಿಧ್ವನಿಸುತ್ತಾರೆ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ನಾನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾನು ಬಂದೆ ಎಂದು ತಿಳಿಯಬೇಡಿ. ರದ್ದು ಮಾಡಲೆಲ್ಲ ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಬ್ಲಾಕ್ ಮಾಡಲಿಕ್ಕೆ ಬರಲಿಲ್ಲ, ಅದನ್ನ ಸಿದ್ಧಿಗೆ ತರಲಿಕ್ಕೆ ಬಂದಿದ್ದೇನೆ, ಕಾರ್ಯಗತಗೊಳಿಸಲಿಕ್ಕೆ ಬಂದಿದ್ದೇನೆ. ಹೌದು ಪ್ರಿಯರೇ, ಕಾರ್ಯ. ಅದರಿಂದ ನಾವೇನು ಮಾಡಬೇಕು? ಪರರ ಏಳಿಗೆಯನ್ನು ನಾವು ಸಹಿಸಬೇಕು, ಸಂತೋಷ ಪಡಬೇಕು. ನೆರೆಯ ನರನ ನಾವು ಸ್ವೀಕರಿಸಬೇಕು. ದೇವರ ಆಜ್ಞೆಯನ್ನು ಪಾಲಿಸಬೇಕು. ದೇವರ ಆಜ್ಞೆಯನ್ನು ಪಾಲಿಸಬೇಕು. ಹೇಗೆ 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 ಅವರ ಹೇಳಿಗೆ ಸಹಿಸಲಾರೆ, ನೆರೆಯ ನರನ ಪೊರೆಯಲಾರೆ. ಪರರ ಹೇಳಿಗೆ ಸಹಿಸಲಾರೆ, ನೆರೆಯ ನರನ ಪೊರೆಯಲಾರೆ. ಹೀಗೇಕೆ ಬಾಳುವೆ ನನ್ನ ನೀನು ತೊರೆಯುವೆ? ಹೀಗೇಕೆ ಬಾಳುವೆ ನನ್ನ ನೀನು ತೊರೆಯುವೆ? ಇದೇ ಬಾರದ ಶಿಲುಬೆ, ನಿನ್ನ ಪಾಪದ ಕೊಡುಗೆ. ಮನುಜ ಕಾಣಲಾರೆಯ ನೀನು, ನೋಡಲಾರೆಯ ನಿನ್ನ ಶಿಲುಬೆ ನನ್ನ ಮೇಲೆ ಹೊತ್ತು ನಾನು ಸಾಗಿದೆ. ಕಲ್ವಾರಿಯೇರಿಯೇ ಇದನ್ನ ತೊರೆದು ಬರಬೇಕು. ಈ ಜೀವನವನ್ನು ಬಿಟ್ಟು ಬರಬೇಕು. ಪ್ರೀತಿಸಿ ಕ್ಷಮಿಸಬೇಕು. ಅದಕ್ಕೆ ಸ್ವಾಮಿ ಹೇಳಿದರು, ನಾನು ಧರ್ಮಶಾಸ್ತ್ರಿಗಳನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲಿಕ್ಕೆ ಬರಲಿಲ್ಲ, ನಾನು ಅವುಗಳನ್ನ ಸಿದ್ಧಿಗೆ ತರಲಿಕ್ಕೆ ಬಂದಿದ್ದೇನೆ. ಹೇಳ್ತಾರೆ, ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕಿಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಒಂದು ಚುಕ್ಕೆ ಧರ್ಮಶಾಸ್ತ್ರ ನುಡಿದಂತ ಬರದಂತ ಒಂದು ಚುಕ್ಕಿಯನ್ನು ಸಹ ನಿರರ್ಥಕವಾಗಿ ನಾನು ಮಾಡಲಿಕ್ಕೆ ಬರಲಿಲ್ಲ, ಅದನ್ನ ನಾನು ನಡೆಸಲಿಕ್ಕೆ ಬಂದಿದ್ದೇನೆ.
ಮಾತ್ರವಲ್ಲ, ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನ ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ದೇವರ ಆಜ್ಞೆಗಳಲ್ಲಿ ಒಂದು ಚಿಕ್ಕದನ್ನ ಮೀರಿದ್ರು ಸಹ ಮೀರುವಂತೆ, ಎಲ್ಲ ನೀನ್ ಮಾಡೋದು ಸರಿ, ನೀ ಕೊಳ್ಳೆ ಹೊಡಿತಾ ಇದ್ರು, ಕಳ್ತನ ಮಾಡ್ತಾ ಇದ್ರು, ಮೋಸ ಮಾಡ್ತಾ ಇದ್ರು, ವಂಚನೆ ಮಾಡ್ತಾ ಇದ್ರು, ಇಲ್ಲ ಮಾಡಿದ್ದು ಸರಿ, ನೀ ಮಾಡಿದ್ದು ಸರಿ ಎಂಬುದಾಗಿ ನಿನ್ನ ಸ್ವಾರ್ಥಕ್ಕಾಗಿ ಎಲ್ಲಾ ಸರಿ ಎಂದು ಹೇಳಿಕೊಳ್ಳುವಾಗ, ಅದನ್ನ ನೀ ಮತ್ತೊಬ್ಬರಿಗೆ ಬೋಧಿಸುವಾಗ ಸ್ವರ್ಗ ಸಾಮ್ರಾಜ್ಯದಲ್ಲಿ ನೀ ಅಲ್ಪನಾಗಿ ಪರಿಗಣಿತನಾಗುವೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಧರ್ಮಶಾಸ್ತ್ರವನ್ನು ಪಾಲಿಸುವವನಂತೆ ಜನರಿಗೆ ಬೋಧಿಸುವವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ನೋಡಿ, ಬೋಧಿಸುವಂತೆ ನಡೆಯುವವನು ಹಾಗೂ ಮೀರುವಂತೆ ಬೋಧಿಸುವವನು ವ್ಯತ್ಯಾಸ. ಇವತ್ತು ನಾವು ಅತಿ ಹೆಚ್ಚು ಮೀರುವಂತೆ ಜನರಿಗೆ ಬೋಧಿಸ್ತಾ ಇದ್ದೇವೆ. ಏನಿಲ್ಲ, ಕುಡಿಯ ಏನಾಗ್ತದೆ, ಏನು ತಪ್ಪಿಲ್ಲಪ್ಪ, ಕುಡಿಲಿಲ್ವಾ, ಅವತ್ತು ಖಾನಾ ಊರಿನ ಮಹೋತ್ಸವದಲ್ಲಿ ಸ್ವಾಮಿನ ದ್ರಾಕ್ಷಾರಸ ಕುಡಿಲಿಲ್ವಾ, ಅವತ್ತು ಒಡಂಬಡಿಕೆಯಲ್ಲಿ ಕುಡಿಲಿಲ್ವಾ, ಒಡಂಬಡಿಕೆಯಲ್ಲಿ ಕುಡಿದಿಲ್ವಾ, ಏನ್ ತಪ್ಪಿದೆ, ಕುಡಿ. ಏನ್ ತಪ್ಪಿದೆ, ಏನ್ ಪಾಪ ಇದೆ, ನೀನ್ ಮಾಡಿದ್ರೆ ಏನ್ ಪಾಪ, ಏನು ಪಾಪ ಇಲ್ಲ, ಏನು ತೊಂದರೆ ಇಲ್ಲ, ಯಾರು ಮಾಡಿದ್ರೆ ನೀನ್ ಮಾಡ್ತಾ ಇದೀಯಾ, ಏನು ತೊಂದರೆ ಇಲ್ಲ. ತಪ್ಪು ಮಾಡುವಾಗಲೆಲ್ಲ ಬೆಂಬಲ ಕೊಡುವಂಥದ್ದು, ಕೆಡುಕು ಮಾಡುವಾಗಲೆಲ್ಲ ಬೆಂಬಲ ಕೊಡುವಂಥದ್ದು, ಮತ್ತೊಬ್ಬರನ್ನು ನಾಶ ಮಾಡಲಿಕ್ಕೆ ರೌಡಿಸಂ ಮಾಡುವಂಥದ್ದು, ಮತ್ತೊಬ್ಬರ ಜೀವನವನ್ನು ನಾಶ ಮಾಡಲಿಕ್ಕೆ, ಮತ್ತೊಬ್ಬರ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ, ಮತ್ತೊಬ್ಬರಿಗಿರುವಂತಹ ಗೌರವವನ್ನು ನಾಶ ಮಾಡಲಿಕ್ಕೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸಿ ಕತೆ ಕಟ್ಟಿ ಮತ್ತೊಬ್ಬರ ಜೀವನದಲ್ಲಿ ಗೊಂದಲವನ್ನು ಉಂಟು ಮಾಡುವುದು. ಮೀರುವಂತೆ ನಡೆಯಲು ಪ್ರಯತ್ನಿಸುವುದು. ಹೇಳಿಕೊಟ್ಟು ನೀನು ಹೋಗಿ ಮಾಡು, ನೀನು ಹೇಳು ಹೋಗಿ, ನಾನಿದ್ದೇನೆ, ನಿನಗೆ ಯಾಕೆ ಭಯ, ನಾನಿರುವಾಗ ನಿನಗೆ ಯಾಕೆ ಭಯ, ನಾನ್ ನೋಡ್ಕೊಳ್ತೇನೆ. ಅಯ್ಯೋ ದೇವಾ, ಎಷ್ಟು ಜನ ಹೀಗೆ ಇನ್ನೊಬ್ಬರು ಹೇಳಿಕೊಡುವುದನ್ನ ಕೇಳಿ ಸತ್ಯ ಏನೆಂಬುದನ್ನು ಅರಿಯದೆ, ಸತ್ಯವನ್ನ ಕಿವಿಯಲ್ಲಿ ಕೇಳದೆ, ಸ್ವಂತ ಕಿವಿಯಲ್ಲಿ ಕೇಳದೆ, ಯಾರೋ ಒಬ್ಬರು ಹೇಳಿದಂತಹ ಮಾತನ್ನು ನಂಬಿಕೊಂಡು ಅದು ಸರಿ ಎಂದು ತೀರ್ಪು ಕೊಡುವಾಗ ಎಷ್ಟು ದೊಡ್ಡ ದ್ರೋಹ ಮಾಡುತ್ತೇವೆ ಗೊತ್ತುಂಟ. ಪ್ರಿಯ, ಒಂದು ವ್ಯಕ್ತಿ ಆ ದ್ರೋಹದಿಂದ ಒಂದು ವ್ಯಕ್ತಿ ಮನನೊಂದುಕೊಳ್ಳುವಾಗ, ಅವನ ಕಣ್ಣೀರು ನೆಲಕ್ಕೆ ಬೀಳುವಾಗ, ಆ ನೆಲದಲ್ಲಿ ಬಿದ್ದ ಕಣ್ಣೀರು ದೇವರನ್ನು ಕೂಗುತ್ತದೆ. ನಿರಪರಾಧಿಯ ಕಣ್ಣೀರು ನಿನ್ನನ್ನು ಬೇಟೆಯಾಡುತ್ತದೆ. ಅಂದು ಆ ಬೇಲಿನ ಕಣ್ಣೀರು ರಕ್ತ ದೇವರನ್ನು ಕೂಗಿತು. ಹಾಗೆ ಇಂದು ನಿರಪರಾಧಿಯ ಕೂಗು ದೇವರ ಸನ್ನಿಧಿಗೆ ಒಯ್ಯುತ್ತದೆ ಎಂಬುದನ್ನು ಮರೆತು ಬಿಡಬೇಡಿ. ಯಾರನ್ನು ಯಾವ ವಿಧದಲ್ಲಿಯೂ ನಾಶ ಮಾಡಲಿಕ್ಕೆ, ತೀರ್ಪು ಕೊಡ್ಲಿಕ್ಕೆ ಹೋಗಬೇಡಿ. ಹೋಗಿದ್ರೆ ಇವತ್ತು ಕ್ಷಮೆಯಾಚಿಸಿ. ನೀವು ಯಾರಲ್ಲಿ ಹೋಗಿ ಒಂದು ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನ ಬಿತ್ತಿದ್ದೀರೋ ಅಲ್ಲಿ ಹೋಗಿ ಕಿತ್ತು ಹಾಕಿ, ನೀವು ನೆಟ್ಟದ್ದನ್ನ ನೀವು ಕಿತ್ತು ಹಾಕಿ. ಯಾವಾಗ ನೀವು ಮತ್ತೊಬ್ಬರ ಬಗ್ಗೆ ಯಾರೋ ಹೇಳಿ ಕೇಳದನ್ನ ತಿಳಿದುಕೊಂಡು ಇದು ಸತ್ಯ ಎಂದು ನಂಬಿ ಒಬ್ಬರನ್ನು ದೂಷಿಸಿ ಅವಮಾನಕ್ಕೊಳಪಡಿಸಿ ಅವನನ್ನು ನಾಶ ಮಾಡಿದ್ದೀರೋ ಅಂತಹ ವ್ಯಕ್ತಿಯ ಬಳಿ ನೀವು ಹೋಗಿ, ಹೇಳಿದಂತಹ ವ್ಯಕ್ತಿಯ ಬಳಿ ಹೋಗಿ ಅವನ ಹೃದಯದಿಂದ ಕಿತ್ತು ಹಾಕಿ, ಬೇರು ಸಮೇತವಾಗಿ ನಾನು ಹೇಳಿದ ಸುಳ್ಳು ಕಿತ್ತು ಹಾಕಿ. ಇಲ್ಲದಿದ್ದರೆ ನಿರಪರಾಧಿಯ ಕಣ್ಣೀರು ನೋವು ನಿಮ್ಮನ್ನ ನನ್ನನ್ನ ಭೇಟಿಯಾಡಿ ಬಿಡುತ್ತದೆ. ಅದರಿಂದ ಮೀರುವಂತೆ ಜನರಿಗೆ ಬೋಧಿಸಬೇಡಿ. ಮತ್ತೊಬ್ಬರು ತಪ್ಪಾದ ನಿಮ್ಮ ಮುಖಾಂತರವಾಗಿ ಇನ್ನೊಬ್ಬನು ಪಾಪಕ್ಕೆ ಹೊಣೆಯಾಗುವಂತೆ ಮಾಡಬೇಡಿ, ದ್ರೋಹಿಯಾಗುವಂತೆ ಮಾಡಬೇಡಿ. ಅದಕ್ಕೆ ಬದಲಾಗಿ ಧರ್ಮಶಾಸ್ತ್ರವನ್ನು ಪಾಲಿಸಿ. ಅದು ವಾಕ್ಯ ಹೇಳ್ತದೆ, ಪಾಲಿಸುವಂತೆ ಬೋಧಿಸುವವನು, ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹತ್ವನಾಗಿರುತ್ತಾನೆ ಎಂದು ಪರಿಗಣಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನಾವು ಒಳಿತನ್ನು ಮಾಡುವಾಗ, ಸತ್ಯವನ್ನು ಸಾರುವಾಗ, ಸರೆಂಡರ್ ಆಗುವಾಗ, ಕ್ಷಮಿಸುವಾಗ, ಪ್ರೀತಿಸುವಾಗ, ಪ್ರಿಯರೇ, ನಾವು ಸ್ವರ್ಗ ಸಾಮ್ರಾಜ್ಯದಲ್ಲಿ ಪರಿಗಣಿತರಾಗ್ತೇವೆ. ದೇವರ ಮಕ್ಕಳೆಂಬುದಾಗಿ ಬಿರುದನ್ನು ಪಡೆದುಕೊಳ್ತೇವೆ.
ಹಾಗೆಯೇ ನಾವು ಸ್ವಾಧೀನ ಮಾಡಿಕೊಳ್ಳುವಂತಹ ಎಲ್ಲವೂ ನಮಗೆ ಆಶೀರ್ವಾದವಾಗಿ ಮಾರ್ಪಾಡಾಗುತ್ತದೆ. ಯಾಕೆಂದರೆ ಪ್ರಿಯ ಸಹೋದರನೇ ಸಹೋದರಿಯೇ, ವಾಕ್ಯವನ್ನ ನಾವು ಧ್ಯಾನಿಸಿದಂತೆ ಪ್ರಿಯರೇ, ಯಾವ ದೇವರು ನಿನ್ನ ಮುಂದೆ ಇದ್ದಾರೆ? ನೀನು ಮೊರೆ ಇಡುವಾಗಲೆಲ್ಲ ನಿನ್ನ ದೇವರಂತೆ ಸಮೀಪವಾಗುವಂತ ಬೇರೆ ದೇವರು ಯಾರಿದ್ದಾರೆ? ಯಾರು ನಿನಗೆ ಸಮೀಪರಾಗಿದ್ದಾರೆ? ಯಾರೂ ಇಲ್ಲ. ನೀನು ಈ ವಾಕ್ಯಗಳನ್ನ ಕೈಗೊಂಡ ಆಜ್ಞಾವಿಧಿಗಳನ್ನ, ದೇವರ ಆಜ್ಞಾವಿಧಿಗಳನ್ನ ಕೈಗೊಂಡು ನಡೆಯುವಾಗ ಅನ್ಯ ಜನರು ನಿಮ್ಮನ್ನು ನೋಡಿ ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವುದು ಮಾತ್ರವಲ್ಲ, ಈ ಜನಾಂಗ ದೊಡ್ಡ ಜನಾಂಗ, ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುತ್ತಾರೆ ಎಂಬ ವಾಕ್ಯ ನಿಮ್ಮ ಜೀವನದಲ್ಲಿ ಸತ್ಯವಾಗಿ ನಡೆಯಲು ಅವಕಾಶ ಮಾಡಿಕೊಡಿ. ನಿಮ್ಮ ಜೀವನ ಪ್ರಕಾಶಿಸುವಂತೆ ಮಾಡಿಕೊಳ್ಳಿ, ಅದನ್ನ ನಾಶವಾಗುವಂತೆ ಮಾಡಿಕೊಳ್ಳಬೇಡಿ. ಎಲಿಯನ ಪ್ರಾರ್ಥನೆಯಂತೆ ನಿಮ್ಮ ಪ್ರಾರ್ಥನೆ ವಿಶ್ವಾಸವುಳ್ಳ ಪ್ರಾರ್ಥನೆಯಾಗಿರಲಿ. ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯರೇ, ಕೇಳುತ್ತಿರುವಂತಹ ಈ ವಾಕ್ಯದ ಕೈಪಿಡಿಗಳನ್ನ ಆಲಿಸಿ, ಒಂದಕ್ಕೆ 2 ಸಾರಿ ಧ್ಯಾನಿಸಿ, ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕೊಡಿ. ಹೆಂಡತಿ, ಗಂಡ, ಬಂಧು ಬಳಗ, ಮಿತ್ರರಿಗೆ ಕಳುಹಿಸಿ. ಏನೇನೋ ಕಳಿಸ್ತೀರಿ ಮೊಬೈಲಲ್ಲಿ, ಏನೋ ವಿಡಿಯೋಗಳಂತೆ, ಫೋಟೋಗಳಂತೆ, ಗುಡ್ ಮಾರ್ನಿಂಗ್ ಅಂತೆ, ಗುಡ್ ಈವ್ನಿಂಗ್ ಅಂತೆ, ಗುಡ್ ನೈಟ್ ಅಂತೆ, ಗುಡ್ ಆಫ್ಟರ್ನೂನ್ ಅಂತೆ, ಬೇಡವಾದದ್ದನ್ನ ಕಳಿಸ್ತೀರಿ. ಕೆಟ್ಟ ಕೆಟ್ಟ ವಿಚಿತ್ರವಾದ ಅಶಿಲ್ಲಕರವಾದದ್ದನ್ನು ಸಹ ಕಳಿಸ್ತೀರಿ. ಆದರೆ ಅದಕ್ಕಿಂತ ಶ್ರೇಷ್ಠ ಮೌಲ್ಯ, ಅದನ್ನೆಲ್ಲ ನಾಶ ಮಾಡುವಂಥದ್ದು, ಜೀವ ಕೊಡುವಂತಹ ಜೀವವಾಕ್ಯ. ಪ್ರಿಯರೇ, ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ ನೀವಿವತ್ತು ಹೊಸ ಸೃಷ್ಟಿಯಾಗಿ ಮಾರ್ಪಡುತ್ತಾ ಇದ್ದೀರಿ. ಕಾರಣ ಯಾಕೆ ಗೊತ್ತಾ? ದೇವರ ವಾಕ್ಯ ನಿಮ್ಮನ್ನ ಬಲಪಡಿಸ್ತಾ ಇದೆ. ಬ್ರದರ್ ರೊಜಾರಿಯೋ ಅಲ್ಲ, ಬ್ರದರ್ ರೊಜಾರಿಯೋ ಒಂದು ಹುಳ, ಒಂದು ಧೂಳು. ನಿಮ್ಮ ಆಳು, ನಿಮ್ಮ ಸೇವಕ, ನಿಮ್ಮ ದಾಸ. ಆದ್ರೆ ದೇವರ ವಾಕ್ಯ ನಿಮ್ಮನ್ನ ಬಲಪಡಿಸ್ತಾ ಇದೆ. ಪ್ರಭು ಯೇಸು ನಿಮ್ಮನ್ನ ಬಲಪಡಿಸ್ತಾ. ನೀವೆಲ್ಲರೂ ಆಕರ್ಷಿಸಲ್ಪಡಬೇಕಾಗಿರೋದು ಪ್ರಭು ಯೇಸುವಲ್ಲಿ, ಮನುಷ್ಯರಲ್ಲಿ ಅಲ್ಲ. ಯಾವ ಮನುಷ್ಯರಲ್ಲ, ಪ್ರಭು ಯೇಸುವಲ್ಲಿ, ದೇವರ ವಾಕ್ಯದಲ್ಲಿ. ಹೀಗಿರುವಾಗ ಈ ವಾಕ್ಯವನ್ನ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆ ಕಳುಹಿಸಿ. ನಿಮ್ಮ ಕುಟುಂಬದವರಿಗೆ ಹೇಳಿ, ಕೇಳಿ ಎಂಬುದಾಗಿ ಹೇಳಿ, ಕೇಳಿ ಎಂಬುದಾಗಿ ಹೇಳಿ. ಒಮ್ಮೆ ಕೇಳಿದವರು ಖಂಡಿತವಾಗಿಯೂ ಮತ್ತೆ ಕೇಳದೆ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದು ದೇವರ ವಾಕ್ಯ. ಅದಕ್ಕೆ ಸ್ವಾಮಿ ಹೇಳಿದರು, ಅದಕ್ಕೆ ಸ್ವಾಮಿ ಹೇಳಿದರು, ಮನುಜ ಕಾಣಲಾರೆಯ ನೀನು ನೋಡಲಾರೆಯ ನಿನ್ನ ಶಿಲುಬೆ ನನ್ನ ಮೇಲೆ ಹೊತ್ತು ನಾನು ಸಾಗಿಯೇ ಕಲ್ವಾರಿಯೇ ಮನುಜ ಕಾಣಲಾರೆಯ. ಕಾಣುವ ಯೇಸುವನ್ನು ನೋಡುವ. ನನಗಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ. ನಿಮ್ಮ ಪ್ರೀತಿಯ ನನ್ನ ಸಹೋದರ ಬ್ರದರ್ ರೊಜಾರಿಯೋ ಫಾಲೋ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.